ಇವತ್ತಿ ಪ್ಲೇಸ್ಗೆ ನಾನು ವಿರಾಟ್ ಜೊತೆ ಬಂದಿದ್ದೀನಿ. ಏನೇನು ಆರ್ಡರ್ ಮಾಡಿದ್ವಿ ವೀರು ನಾವು? ಇದು ಇಂಡಿಯನ್ ಸಾಲ್ಮನ್ನು, ಸಿ ಬಸ್ಸು, ನೀರ್ ದೋಸೆ, KSRTC ಬಸ್ಸು, ರಾಜಹಂಸ ಬಸ್ಸು. ಬರ್ಲಿಲ್ಲ ಈ ಜೋಕಿಗೆ. ಸಿ ಬಸ್ಸು, ಇಂಡಿಯನ್ ಸಾಲ್ಮನ್ನು, ನೀರ್ ದೋಸೆ, ಚಿಕನ್ ಕರಿ. ಎಸ್, ಆ್ಯಂಡ್ ಪ್ರಾನ್ಸ್ ಗೀರೋಸ್, ಮೈ ಫೇವ್ರೆಟ್. ಎಲ್ಲಿಗೆ ಬಂದ್ರೂ ಫೋನ್ ಅಂತೂ ಬಿಡೋದಿಲ್ಲ. ಫೋನ್ ಅಂತೂ ಯಾವಾಗಲೂ ಕೈಯಲ್ಲಿರ್ಬೇಕು. ಈಗ ನಾವಿಲ್ಲಿ ಬಂದಿದ್ದೀವಿ ಊಟ ಮಾಡೋಕ್ಕೆ ಅಂತ, ಫೋನ್ ಬಿಟ್ಟು ಒಂಚೂರು ಏನಾದರೂ ಮಾತಾಡೋಣ ಅನ್ನೋದು ಇಲ್ಲವೇ. ಮಾತಾಡಿ ಇವಾಗ ಹಿಡ್ಕೊಂಡೆ ನೀವೇ ಫಸ್ಟಿಂದಾನು ಅದು ತೋರ್ಸುವಾಗಿಂದಾನು ಅವ್ರ ಫೋನಲ್ಲೇ ಇದ್ದಾರೆ, ಫೋನ್ ಬಿಟ್ಟೇ ಇಲ್ಲ ನೋಡಿ. ನಾವು ಇದೇ ತರ ಯೂಶಲಿ ಇಲ್ಲಿಗೆ ಬಂದ್ರೆ ತಿನ್ನೋದಕ್ಕೆ ಇಲ್ಲೇ ತಿಂತೀವಿ. ಅವತ್ತು ನಾನು ಚೈತು ಇಬ್ಬರೇ ಇದ್ವಿ ಅಂತ ಕಾರಲ್ಲೇ ತಿಂದ್ಬಿಟ್ಟು ಹೋದ್ವಿ. ಸೊ ಇಲ್ಲಿ ಬಂದು ಕುತ್ಕೊಂಡು ತಿಂತೀವಿ. ಎಷ್ಟು ಹೇಳಿದ್ರು ಫೋನ್ ಬೇಕು ಬೇಕು ಅಂತ. ಆಲ್ವೇಸ್ ಒಂದು ವಿರಾಟ್ ವತ್ಸಲ್ ಅಂತ ತೆಗ್ಬಿಟ್ಟು ವಿರಾಟ್ ಫೋನ್ ರಾಜ ಅಂತ ಇಡ್ಬೇಕು ಹೆಸರು. ವಿರಾಟ್ ಫೋನ್ ಫ್ರೀಕ್, ವಿರಾಟ್ ಫೋನ್ ಫ್ರೀಕ್. ಹಿಂಗೆ ಕ್ರೇಜ್ ಇಲ್ಲ. ಪ್ರಾನ್ಸ್ ಗೀ ರೋಸ್ಟ್ ಬಂತು. is the prawns ghee roast, my favorite, and there is ನೀರ್ ದೋಸೆ. ಇಲ್ಲಿ ತಿನ್ನೋದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ದಾರೆ. ಓಕೆ, ಯು ಕ್ಯಾನ್ ಹ್ಯಾವ್ ಇಟ್ ನೌ. ಇಡಿ ಎರಡು ಸಿ ಬಾಸು ಮತ್ತೆ ಸಲ್ಮಾನ್. ಓಕೆ, ಥ್ಯಾಂಕ್ ಯು. ವಿವಾಹ ಭೋಜನವಿದು. ಹೇಗಿದೆ? ಎಕ್ಸ್ಟ್ರಾರ್ಡಿನರಿ. ಏನದು ಎಕ್ಸ್ಪ್ರೆಷನ್? ಅವಾಗ್ಲೇನೋ ಒಂಥರ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ. ಏನು ಅಯ್ಯೋ ಪಾಪ ತರ ಎಕ್ಸ್ಪ್ರೆಷನ್ ಕೊಡಿ ಕೊಡಿ ವಿರಾಟ್. ಪಾಪಚೆ ವಿರಾಟ್. ಬಾಯ್ಲ್ಡ್ ರೈಸ್ ಹೇಳಿದ್ದೀನಿ, ಅದ್ರ ಜೊತೆ ತಿನ್ನಕ್ಕೆ ಅಂತ ಈ ಫಿಶ್ ಫ್ರೈನ ಹಾಗೆ ಇಟ್ಕೊಂಡಿದ್ದೀನಿ. ಬಾಯ್ಲ್ಡ್ ರೈಸ್ ಬಂತು. ಬಾಯ್ಲ್ಡ್ ರೈಸ್ ಜೊತೆ ಇದು ಪ್ರಾನ್ ಚಟ್ನಿ ಪುಡಿ ಕೊಡ್ತಾರೆ, ಸಕ್ಕತ್ತಾಗಿರುತ್ತೆ. ಇದು ಫಿಶ್ ಕರಿ. And at the same point of time in IPL, anyone can come and kind of change the game. So we want to kind of make sure that even if we get those couple of early ಈ ಮಾಸ್ಟರ್ ಪೀಸ್ ನ ತಿಂದ್ವಿ. ತಿನ್ನಡೆ ನೋಡಿ ಬಿಲ್ ಇಷ್ಟ ಆಗಿದೆ. ಈಗ ಫಿಶ್ ತಿಂದ್ವಿ, ಭರ್ಜರಿ ಊಟ ಆಯ್ತು. ಈಗ ಮನೆ ಕಡೆ ಹೋಗ್ತಾ ಇದೀವಿ. ಮನೆಗೆ ಹೋದ್ಮೇಲೆ ನಿಮ್ಗೆಲ್ಲ ಒಂದ್ ಸರ್ಪ್ರೈಸ್ ಇದೆ, ತೋರಿಸ್ತೀನಿ. ನಾವ್ ಆಕ್ಚುಲಿ ಅಚಾನಕ್ ಆಗಿ ಬಂದಿದ್ದು. ಇವತ್ತು ನಮ್ಮ ಅಣ್ಣ ಮನೆಗ್ ಬಂದಿದ್ದ. ಅವನು ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿಲ್ಲ, ಹಾಗೆ ಬಂದಿದ್ದ. ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ನಾವು ಎಲ್ರು ಒಟ್ಟಿಗೆ ಕುತ್ಕೊಂಡು ಗೇಮ್ಸ್ ಆಡಿದ್ವಿ. ನಾನು, ನಿಶು, ಅಣ್ಣ ಮತ್ತೆ ವಿರಾಟ್. ಕಾರ್ಡ್ಸ್ ಆಡಿದ್ವಿ. ಕಾರ್ಡ್ಸ್ ಆದ್ರೆ ರಮ್ಮಿ ಆಡಕ್ ಬರಲ್ಲ ಅವನಿಗೆ, ಸೊ ಊನೋ ಕಾರ್ಡ್ಸ್ ಆಡಿದ್ವಿ, ಚೆಸ್ ಆಡಿದ್ವಿ, ಕೇರಮ್ ಆಡಿದ್ವಿ. ಏ ಯಾಕೆ ಡೀಪ್ ಆಗಿ ಹೇಳ್ತಿದ್ದಲ್ಲ ಅದಕ್ಕೆ. ನಿಜ ಭಯ ಆಯ್ತು ನನಗೆ. ಮ್ಯೂಸಿಕ್ ಬರ್ತಾಯ್ತಾ ಏನೇನ್ ಹೇಳ್ಬೇಕು ಅಂತೇಳಿ. ಸೊ ಗೇಮ್ಸ್ ಎಲ್ಲ ಆಡಿದ್ವಿ, ಮಜಾ ಮಾಡಿದ್ವಿ. ಆಮೇಲೆ ನಮ್ಮ ಅಣ್ಣ ಪರ್ಫ್ಯೂಮ್
ಪರ್ಫ್ಯೂಮ್ ಕ್ಯೂರೇಟ್ ಮಾಡಿಸ್ತಾನೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ. ಇಟ್ಸ್ ಆಕ್ಚುಲಿ ಅ ವೆರಿ ನೈಸ್ ಪ್ಲೇಸ್. ಈಗ ಪರ್ಫ್ಯೂಮ್ ಕ್ರೇಜ್ ಇರೋರಿಗೆ, ನನ್ಗಂತೂ ಪರ್ಫ್ಯೂಮ್ ಅಂದ್ರೆ ತುಂಬಾ ಕ್ರೇಜ್ ಇದೆ. ನಮ್ ಡ್ಯಾಡಿಗೂ ಕ್ರೇಜ್ ಇತ್ತು. ಸೊ ನಮ್ಮ ಅಣ್ಣಂಗೆ ನನಗೆ ಸಿಕ್ಕಾಪಟ್ಟೆ ಪರ್ಫ್ಯೂಮ್ ಕ್ರೇಜ್ ಇದೆ. ನೀವ್ ನೋಡಿದಿರಾ ಅನ್ಸುತ್ತೆ ನನ್ನ ಪರ್ಫ್ಯೂಮ್ ಕಲೆಕ್ಷನ್. ಅದು ದಿಸ್ ಜಸ್ಟ್ ಹಾಫ್ ಆಫ್ ಮೈ ಕಲೆಕ್ಷನ್. ನಾನು ತುಂಬಾ ಪರ್ಫ್ಯೂಮ್ಸ್ ನ ಇಷ್ಟಪಡ್ತೀನಿ. ಸೊ ಅವನು ಒಂದ್ ಕಡೆ ಕರ್ಕೊಂಡು ಹೋಗಿದ್ದೆ ನನ್ನ. ಅಲ್ಲಿ ಪರ್ಫ್ಯೂಮ್ ಕ್ಯೂರೇಟ್ ಮಾಡ್ತಾರೆ, ಕಸ್ಟಮೈಸ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿದ್ವಿ. ಒಂದಷ್ಟು ಏನು ನಮ್ಮ ಇದನ್ನೆಲ್ಲ ಇನ್ಪುಟ್ಸ್ ಎಲ್ಲ ಹಾಕಿದ್ವಿ ಅಲ್ಲಿಗೆ. ಚೆನ್ನಾಗಿ ಬಂದಿದೆ. ನೋಡೋಣ ಅವ್ನ ಪರ್ಫ್ಯೂಮ್ ಆದ್ಮೇಲೆ. ಅಂಡ್ ಅದು ನಾನು ಬ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ನಾನು. ಬಿಕಾಸ್ ಏನಾದ್ರೂ ಒಂದ್ ಚೆನ್ನಾಗಿರೋದು ನೋಡಿದ್ರೆ ನನಗೆ ಜನಕ್ಕೂ ಹೇಳ್ಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ತಿಳಿಸ್ಬೇಕು ಅಂತ ಇರುತ್ತೆ. ಅದಕ್ಕೆ ನಾನು ಫಿಶ್ ಫ್ರೈ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ಅಂತ ನಾನು ಬ್ಲಾಗ್ ಮಾಡಿದ್ದು ಅವತ್ತು. ಅಂಡ್ ಇವತ್ತು ಅದಕ್ಕೆ ಮಾಡಿದ್ದು. ಸೊ ಡೆಫಿನೆಟ್ಲಿ ಅಲ್ಲಿ ಫಿಶ್ ಫ್ರೈ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗ್ಳೂರ್ ಇನ್ ಬ್ಯಾಂಗ್ಳೂರ್ ಅಂತ. ಇದು ಅಷ್ಟೇ ಪರ್ಫ್ಯೂಮ್ದು ನಾನು ಅದೊಂದು ಬ್ಲಾಗ್ ಮಾಡ್ತೀನಿ. ಸೊ ಅಲ್ಲಿಗೆ ಅಂತ ನಾವು ಬಂದಿದ್ದು. ಆಮೇಲೆ ತುಂಬಾ ಹೊಟ್ಟೆ ಹಸಿತಿತ್ತು. ಸೊ ಏನಾದ್ರೂ ತಿನ್ನೋಣ ಅಂತ ಯೋಚನೆ ಮಾಡುವಾಗ ಫಿಶ್ ಫ್ರೈ ತಿನ್ನೋಣ ಅನ್ಕೊಂಡ್ ಬಂದ್ವಿ. ಆಮೇಲೆ ಬೆಳಗ್ಗೆಯಿಂದ ತೇಜಸ್ವಿನಿ ಫಿಶ್ ಬಿಟ್ಟು ಹೊರಗ್ ಬರಂಗ್ ಕಾಣಲ್ಲ. ಅಂದ್ರೆ 3 ಸಲ ಹೇಳಿದ್ರಿ ಇವಾಗ. ಫಿಶ್ ಫ್ರೈ ತಿನ್ನಕ್ ಬಂದ್ವಿ. ನಾವ್ ಅಲ್ಲಿಗೆ ಬರ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ, ಅಲ್ಲಿಗೆ ಹೋದ್ವಿ, ಬನ್ನಿ. ಆಕ್ಚುಲಿ ಬೆಳಗ್ಗೆಯಿಂದ ಇವತ್ತಿನ ಬ್ಲಾಗ್ ಮಾಡ್ಬೋದಿತ್ತು. ಬಿಕಾಸ್ ಇವತ್ತು ಡೇ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಎಂಜಾಯ್ ಮಾಡಿದೀವಿ. ನಮ್ಮ ಅಣ್ಣನೇ ಕಾಲ್ ಮಾಡಿ ಹೇಳ್ಸಿದ್ದು. ಆಮೇಲೆ ಅವ್ರ ಮನೆಗ್ ಬಂದು ಫುಲ್ ಮಜಾ ಮಾಡಿದ್ವಿ. ಸೊ ಡೇ ಸಖತ್ತಾಗಿತ್ತು. ಆಮೇಲೆ ಅನ್ನಿಸ್ತು ಬ್ಲಾಗ್. ಆಕ್ಚುಲಿ ಅವತ್ತೊಂದ್ ದಿನಾನು ಇದೇ ತರ ಆಯ್ತು. ನಾನು ನಮ್ಮ ಅಣ್ಣ ಮತ್ತೆ ಚೈತು ಸುಮ್ನೆ ಲಾಂಗ್ ಡ್ರೈವ್ ಅಂತ ಹೋದ್ವಿ. ಬಟ್ ಅದು ಫುಲ್ ನೈಟ್ ಔಟ್ ಆಗೋಯ್ತು. ಬೆಳಗ್ಗೆವರ್ಗುನು ಒಬ್ರುನು ಒಂದು ಸೆಕೆಂಡ್ ಕಣ್ಮುಚ್ಚಿಲ್ಲ. ನೈಟ್ ಔಟ್ ಹೋಗಿದ್ವಿ, ಮೆಲ್ಟಿನ್ಗ್ ಹೋಗಿದ್ವಿ, ರಾಸ್ತಾಗ್ ಹೋಗಿದ್ವಿ. ಆಮೇಲೆ ಮತ್ತೆ ವಾಪಸ್ ಬಂದು ಅಣ್ಣನ್ ಮನೆಗೆ ಹೋಗಿ ಅಲ್ಲಿ ಮೂವಿ ನೋಡಿದ್ವಿ. ಸಖತ್ತಾಗಿತ್ತು. ಆ ನೈಟ್ ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತೆ ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಮಲ್ಕೊಂಡಿದ್ದು. ಆಮೇಲೆ ಅನ್ನಿಸ್ತು ಓಕೆ ಇದನ್ನು ಬ್ಲಾಗ್ ಮಾಡ್ಬೇಕಿತ್ತು ಅಂತ. ಸೊ ವಿ ಆರ್ ಪ್ಲಾನಿಂಗ್ ಆಕ್ಚುಲಿ ಆತರ ಇನ್ನೊಂದು ಡೇ ನೈಟ್ ಪ್ಲಾನ್ ಮಾಡ್ತಾ ಇದೀವಿ. ಅದನ್ನ ನಾನು ಬ್ಲಾಗ್ ಮಾಡ್ತೀನಿ. ಸೊ ಈಗ ಮತ್ತೆ ಮನೆಗೆ ಹೋಗ್ತಿದೀವಿ. ಸರ್ಪ್ರೈಸ್ ತೋರ್ಸೋದಕ್ಕೆ ನೆನ್ಪಿಟ್ಕೊಂಡಿರಿ. ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಸರ್ಪ್ರೈಸ್ ತೋರಿಸ್ತೀನಿ. ನೋಡಿ, ವಚನ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಅವ್ರ ಮೇಡಿಗೆ ನಾನ್ ನಿಮಗೆ ಇವಾಗ ತೋರ್ಸಕ್ಕೆ ಅಂತ ಹೊರಟಿರೋ ಸರ್ಪ್ರೈಸ್ ನ ತೋರ್ಸೋದಕ್ಕೆ ಅಂತ. ನೋಡಿ ಇಲ್ಲಿ ಸರ್ಪ್ರೈಸ್. ಇಲ್ಲಿ ನೋಡಿ ಇದೇ ಸರ್ಪ್ರೈಸ್. ದಿಸ್ ಇಸ್ ದ ಸರ್ಪ್ರೈಸ್. ಲೈಟ್ಸ್ ಆನ್ ಮಾಡಿ. ಚೋಟು ವಿರಾಟಿಗೆ ಎಷ್ಟು ಲ್ಯಾಂಗ್ವೇಜಸ್ ಬರುತ್ತೆ? ವಿರಾಟ್ ಹೇಳಿ. ಕನ್ನಡ. ಕೂತ್ಕೊಳ್ಳಿ, ಪರವಾಗಿಲ್ಲ. ಹೇಳಿ. ಕನ್ನಡ. ಕನ್ನಡ. ಆಯ್ತು. ಕನ್ನಡ. ಕನ್ನಡ. ಓ ನೆಕ್ಸ್ಟ್ ಕನ್ನಡ. ಕನ್ನಡ. ಅಷ್ಟು ಲ್ಯಾಂಗ್ವೇಜಸ್ ಬರುತ್ತೆ. ಇಷ್ಟು ಬರ್ತದೆ ಬ್ರೋ ನನಗೆ. ಅದು ಇನ್ನೂ ಇದೆ, ಅವ್ರು ಕೌಂಟ್ ಮಿಸ್ ಮಾಡ್ಬೋದು. ಕನ್ನಡ. ಅದು ಕನ್ನಡ. ಅದೊಂದು ಕನ್ನಡ. ಓಕೆ ಓಕೆ ಓಕೆ. ಲೋಕಲ್ ಕನ್ನಡ. ಪಾಪ ಮಮ್ಮಿ ಚಿಕ್ಕಮ್ಮ. उनकी मम्मी किधर है? उनकी मम्मी पता नहीं ಉಸ್ಕಿ ಗರ್ ಮೇ. ಜನಕ್ಕೆಲ್ಲ ಹೇಳ್ಬಿಡ್ತೀನಿ. ಈ ವ್ಲಾಗ್ ಮಾಡ್ತಾ ಮಾಡ್ತಾ ನೆಮ್ಮದಿಯಾಗಿ ಬದುಕಂಗಿಲ್ಲ. ಹಂಗ್ ಮಾಡಿಕ್ತವ್ರಪ್ಪ. ಸುಮ್ನೆ ಆರಾಮಾಗಿ ಕೂರಂಗಿಲ್ಲ, ಏನಿಲ್ಲ. ಬರ್ರಿ ಮೊಬೈಲ್ ಆಫ್ ಮಾಡ್ಬಿಟ್ಟು ಬನ್ನಿ ಕುತ್ಕೊಳ್ಳಿ. ಹೋಗತ್ತ. ಅಯ್ಯೋ ಅದು ಪರವಾಗಿಲ್ಲ, ಚೆನ್ನಾಗಿದೆ. ಭಾರಿ ಕಷ್ಟ ಬ್ರೋ. ವಚ್ಚು ಅರ್ಥ ಆಯ್ತಲ್ಲ ಬ್ರೋ, ಅಟ್ಲೀಸ್ಟ್ 2 ದಿನಕ್ಕೆ ಅದನ್ನ. ನೋಡಿ ಸರ್ಪ್ರೈಸ್ ಎಷ್ಟು ಮುದ್ದಾಗಿದೆ ಅಂತ. दांत है क्या? ಅದೇನದು ಲಿಪ್ಸ್ಟಿಕ್? लिपस्टिक नहीं है क्या? ओहो। सिंदूर लग गया। इसके साथ शादी हो गया। लेके जाती। वो भी लड़की है, कैसे शादी करोगे? कोल्ड कोल्ड जैसा लगता है बस. देखो हाँ वैसा दिया तो हाँ, फिर? यार वो तो अभी आ रहा है ना. दिखाते एक बार. छोटी छोटी और छोटी. अयो यो यो. उनको उसको पकड़ा आपने? तीनों को पकड़ा है?
ये क्यों नहीं आ रहा है? I think she's scared. Millu, ಯಾಕಮ್ಮ? This is the surprise. ಎಷ್ಟು ಚಂದ ಇದ್ದಾಳೆ ನೋಡಿ ನನ್ನ ಕೊಕ್ಕೋ ಮಗಳು ಇವಳು. ನನ್ನ ಕೊಕ್ಕೋ ಮಗಳು. ಗುಂಡಮ್ಮ ಗುಂಡಮ್ಮ ಓಣಿ ಗುಂಡಮ್ಮ ಓಣಿ ಗುಂಡಮ್ಮ. ಇದು ಒಂಚೂರು ಇದಾಗಿ ಮಾರ್ಕ್ ಆಗ್ಬಿಟ್ಟಿದೆ, ಅವರು ಸಿಂಧೂರ ಹತ್ಬಿಟ್ಟಿದೆ. ಚಿನ್ನ ಮರಿ ಯಾಕಮ್ಮ ಯಾಕ ಮಗಳು? ಸಚ್ ಕ್ಯೂಟಿ. ಅದು ಹೋಗ್ತಾ ಇಲ್ಲ, ನೀರು ತೆಗಿ. ನೀರು ಹಾಕ್ಬಿಟ್ಟು ತೆಗಿತೀನಿ ನಾನು. ಅದು ಬೇರೆ ವೈಟ್ ಬೇರೆ ಇದೆಯಲ್ಲ ಅದು. ಎಷ್ಟು ಕ್ಯೂಟಿ 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 ಹೇಳು ಕ್ಯೂಟಿ. ಅಲ್ಲ ನೀವು ಮುದ್ದು ಮಾಡೋ ಸಾಕು ಮಾಡ್ರೆ ವಿಡಿಯೋ ಎಂಡ್ ಮಾಡ್ಬೋದು. ಅದ್ರ ಮೈಂಡ್ ವಾಯ್ಸ್ ಏನ್ ಹೇಳು? ಚೋಟಿ ಚೋಟಿ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ನನ್ನಷ್ಟಕ್ಕೆ ನನ್ನ ಕೆಳಗೆ ಆಯ್ತು, ಸೌಂಡ್ ಬಂದ್ರೆ ಮಾಡ್ತಾರೆ. ಓ ಎಷ್ಟು ಚಂದ ಇದೆ ಇದು, ಎಷ್ಟು ಚಂದ ಇದಪ್ಪ.